ಒಂದು ತುಳು ಸಿನಿಮಾದಲ್ಲಿ ನಿಮಗೆ ಆಕ್ಟ್ ಮಾಡಿದ ಆಫರ್ ಬಂದಿತ್ತು, ಬೇಡ ಅಂತ ಒಂದು ತುಳು ಸಿನಿಮಾಕ್ಕೆ ಒಂದು ಹಾಡನ್ನು ಹಾಡಿದ್ದೀರಿ. ಹೌದೌದು. ಈಗಿನ ತುಳು ಚಿತ್ರರಂಗದ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಇದೆ ಸರ್? ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ನಿಜ ಹೇಳ್ಬೇಕು, ನನಗೆ ಅಷ್ಟು ಮಾಹಿತಿ ಇಲ್ಲ ಇವಾಗ. ಯಾಕಂದ್ರೆ ನೀವೇ ಸ್ವಲ್ಪ ಹೇಳ್ಬೇಕಾದ ಹೆಂಗಿದೆ, ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ ಇಲ್ಲಿ, ಯಾವ ತರ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ನಾನು 1.5 ವರ್ಷದಿಂದ ಬರೀ ಇದ್ರಲ್ಲೇ ಇದ್ದೀನಿ. ಗುಡ್ ಗುಡ್ ಗುಡ್. ಯಾವ್ದಾರ ಸೂಪರ್ ಹಿಟ್ ಆಗಿರೋದು ಯಾವ್ದಾರ ಸಿನಿಮಾ ಇದೆಯಾ? ಯಾವ್ದಾರ ಇದ್ರೆ ಸಜೆಸ್ಟ್ ಮಾಡಿ ನೋಡೋಣ. ಇಲ್ಲಿ ಶಾರ್ಟ್ ಫಿಲಮ್ಸು ಜಾಸ್ತಿ ಮಾಡ್ತಾರಲ್ಲ ಇಲ್ಲಿ ತುಂಬಾ. ಹಾ, ಹಾ, ಇನ್ನೊಂದು ಏನ್ ಮಾಡಿ ಅಂತೀರ ನೀವು? ಅಲ್ಲ, ಇದ್ರಲ್ಲಿ ವಿಶೇಷವಾದ ಉಡುಪುಗಳಿರುತ್ತೆ, ಬೇರೆ ತರ ಇರುತ್ತೆ ನೋಡಿ. ಬಟ್ ನೀವು ಹಾಕೊಂಡು ರೋಡಲ್ಲಿ ಓಡಕ್ ಆಗಲ್ಲ ಅನ್ಸತ್ತೆ ಈ ತರ ಉಡುಪುಗಳು. ಓಕೆ, ನೀವ್ ಹೇಳಿ ಇವಾಗ ಏನಾರ. ನೀವು ನೋಡಿದ್ರೆ ನಿಮ್ಗೇನ್ ಅನ್ನಿಸ್ತು? ಚೆನ್ನಾಗಿದೆ ಅನ್ನಿಸ್ತಾ? ಜಸ್ಟ್ ಏನಿದು ಪ್ರೆಸ್ ಅವ್ರನ್ನ ಕ್ವಶನ್ ಕೇಳ್ತೀರ ಅಂತ ಬೇಜಾರು ಮಾಡ್ಕೊಂಬೇಡಿ. ಸುಮ್ನೆ ಒಂದು ಫೀಡ್ಬ್ಯಾಕ್ ಅಷ್ಟೇ ನಿಮ್ಮಿಂದ. ನಿಮ್ಗೇನ್ ಅನ್ನಿಸ್ತು? ಮೇಕಿಂಗ್ ಚೆನ್ನಾಗಿ ಅನ್ನಿಸ್ತಾ? ಅದ್ರೇನೋ ವಿಷಯ ಅನ್ನಿಸ್ತಾ? ಹೇಳಂಗಿಲ್ಲ ಅಲ್ವಾ ನೀವು? ಎಲ್ಲೋ ಡೈಲಾಗ್ ಕೇಳಿದ್ದೆ, ಬನಾನಾ ರಿಪಬ್ಲಿಕ್ ಅಂತ. ಗೊತ್ತಲ್ಲ ಬನಾನಾ ರಿಪಬ್ಲಿಕ್? ಏನೋ ವಿತೌಟ್ ಎನಿಥಿಂಗ್ ಇನ್ ಆರ್ಡರ್. ನೋಡಿದ್ರಾ? ಅವ್ರಿಗೆ ಗೊತ್ತು. ಒಂದ್ಸತಿ ಹೇಳಿ. ಕಂಟ್ರಿ ವಿತೌಟ್ ಎನಿಥಿಂಗ್ ಇನ್ ಆರ್ಡರ್. ಎ ಕಂಟ್ರಿ ವಿತೌಟ್ ಎನಿಥಿಂಗ್ ಇನ್ ಆರ್ಡರ್ ಇಸ್ ಬನಾನಾ ರಿಪಬ್ಲಿಕ್ ಅಂತ. ಆ ತರ ಆಗೋಗಿರುತ್ತೆ. ಆತ ಹಿಂಗೆಲ್ಲ ಇದ್ರೆ ಹಂಗ ಆಗೋಗುತ್ತೇನೋ ಒಂದು ಕಲ್ಪನೆ ಅಷ್ಟೇ. ನೋಡಿ, 56 ಮಿಲಿಯನ್ ನೋಡಿ, ಅದು ಜ್ಞಾಪಕ ಇದೆ ನಿಮ್ಗೆ. ವಾಯ್ಸ್ ಅವ್ರದ ಅಂತ ಹೇಳ್ಬಿಡಿ, ಒಂದು ಬಹುಮಾನ ಇಟ್ಟಿದ್ದಾರೆ ಪ್ರೊಡ್ಯೂಸರ್. ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತೀರಾ? ಮಾಡಿದ್ರೆ ಯಾಕೆ ಇವಾಗ ಬರ್ತಾ ಇದ್ದೀರಾ? ಇಲ್ಲಪ್ಪ, ಆತರ ಅಲ್ಲ. ಅದೇನೋ ಆಕ್ಚುಲಿ ಮಾಡೋಣ ಅನ್ಕೊಂಡ್ವಿ, ಅಲ್ಲಿ ಮುಗೀತು ಪ್ರೆಸ್ ಮೀಟ್. ಒಂದು ಇಲ್ಲಿ ಮಾಡೋಣ, ಒಂದು ಹುಬ್ಳಿಲಿ ಮಾಡೋಣ ಅಂತ ಪ್ರೊಡ್ಯೂಸರ್ ಎಲ್ಲ ಪ್ಲಾನ್ ಮಾಡಿದ್ರು. ಬಟ್ ಹೆಂಗಿದ್ರು ದೇವಸ್ಥಾನಕ್ಕೂ ಹೋಗ್ಬೇಕು, ಹಂಗೆ ಪ್ರೆಸ್ ಮೀಟ್ ಮಾಡಿ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತಷ್ಟೇ. ಇನ್ಮೇಲೆ ಇದರಿಂದ ಎಲ್ಲರೂ ಬರ್ಲಿ, ಎಲ್ಲರೂ ಬಂದು ಇಲ್ಲೆಲ್ಲ ಪ್ರೆಸ್ ಮೀಟ್ ಮಾಡ್ಲಿ ಅಂತ. ಖಂಡಿತ ಮಾಡ್ಬೇಕು. ಆಕ್ಚುಲಿ ಎಲ್ಲ ಕಡೆನೂ ಪ್ರೆಸ್ ಮೀಟ್ ಮಾಡಿದ್ರೆ ಒಂಥರ ನನಗೇನೋ ಖುಷಿ ಕೊಡುತ್ತೆ. ನಿಮ್ಮನ್ನೆಲ್ಲ ಮಾತಾಡ್ಸೋದು, ಇದು ಮಾಡೋದು, ಪ್ರತಿಯೊಬ್ಬರಿಗೂ ಅದು ಒಂದು ಇದು ಚೆನ್ನಾಗಿರುತ್ತೆ. ಇಲ್ಲಪ್ಪ, ಚೇಚೆ ಆತರ ಇಲ್ವೇ ಇಲ್ಲ. ಇಲ್ಲಿ ಎಷ್ಟೋ ಪಿಕ್ಚರ್ಗಳು ಸೂಪರ್ ಡೂಪರ್ ಹಿಟ್ ಆಗಿದೆ, ನಿಮ್ಗೆ ಗೊತ್ತು. ಏನು 1.5 ಕೋಟಿ 2 ಕೋಟಿ ಶೇರ್ ಎಲ್ಲ ಕೊಟ್ಟಿದ್ದೀರಾ ನೀವು. ಆ ಕಾಲದಿಂದ ನನ್ನ ಸಿನಿಮಾನೇ ಸೂಪರ್ ಹಿಟ್ ಮಾಡಿದ್ದೀರಾ ನೀವು. ಹಂಗಲ್ಲ, ಕೆಲವು ಸತಿ ಇತ್ತು ಅಲ್ಲಿ ಹೆಂಗಿದ್ರು ಹಿಟ್ ಆಗತ್ತೆ ಬಿಡು ಅಂತ ಅನ್ಕೊಳ್ಳೋ ಚಾನ್ಸ್ ಇದೆ. ಸೊ ಆ ಥರ. ಬಟ್ ಆ್ಯಕ್ಚುಲಿ ಇಟ್ ಇಸ್ ಗುಡ್. ಆ್ಯಕ್ಚುಲಿ ಎಲ್ಲ ಕಡೆ ಹೋಗಿ ಬರೋದು ಒಂದು ರೀತಿ. ಬಟ್ ಏನಾಗುತ್ತೆ ಅಂದರೆ, ಅದು ಆ ವರ್ಕ್ ಟೆನ್ಷನ್ ಇರುತ್ತಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಎಷ್ಟೇ ವರ್ಷ ತಗೊಳ್ಳಿ ಸಿನಿಮಾ ಮಾಡೋದಕ್ಕೆ, ಆ ಲಾಸ್ಟ್ 2 months ಇದೆಯಲ್ಲ, ನಿಮ್ಗೆ ಶಾಕ್ ಆಗ್ಬಿಡುತ್ತೆ. 2 ವರ್ಷದಿಂದ ಮಾಡಿ ಯಾಕೆ ಇಷ್ಟು ಒದ್ದಾಡ್ತಾ ಇದ್ದೀರಾ ಅಂತ. ಆ ಲಾಸ್ಟ್ 2 months 2 ವರ್ಷಕ್ಕಿಂತ ಜಾಸ್ತಿ ವರ್ಕ್ ಮಾಡ್ಬಿಟ್ಟಿರ್ತೀವಿ. ಆ ಫೈನಲ್ ಔಟ್ಪುಟ್ ತೆಗಿಯೋದಕ್ಕೆ ಎಷ್ಟು ಟೈಮ್ ಇದ್ರೂ ಸಾಲಲ್ಲ. ಚೆನ್ನೈಗೆ ಹೋಗ್ಬೇಕು, ಫೈನಲ್ ಮಿಕ್ಸಿಂಗ್ ತೆಗಿಬೇಕು, ಅದನ್ನ ಇದು ಮಾಡಬೇಕು, DI ಮಾಡಬೇಕು, ಅಪ್ಲೋಡ್ ಆಗಬೇಕು, ಈ ಥರ ಪ್ರೆಷರ್ಗಳು ಸಿಕ್ಕಾಪಡೆ ಇರೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಸೇರಿ ಒಂದೇ ಒಂದು ಪ್ರೆಸ್ ಮೀಟ್ ಆ ಥರ ಮಾಡಿಬಿಡ್ತಾರೆ ಆ್ಯಕ್ಚುಲಿ.
ನನ್ನ ಕಲ್ಪನೆ ಬೇರೆಯವ್ರಿಗೆಲ್ಲರೂ ಒಪ್ಕೊಬೇಕಲ್ಲ. ಇಲ್ಲ ಮಾಡಿಲ್ಲ, ನೋಡೋಣ ಮುಂದೆ ಆ ಥರ ಏನಾರ ಕಲ್ಪನೆ ಬಂದರೆ ಖಂಡಿತ. ಇಲ್ಲ ನಾನು ಹೇಳದ್ನಲ್ಲ, ನಾನು ಬೇರೆ ಇವ್ರನ್ನ ತಗೊಳ್ಳೋದಕ್ಕೆ ಕಷ್ಟ ನನಗೆ. ಅಂದರೆ ನಾನು ಹೇಳಿದ್ನಲ್ಲ, ಟೆಕ್ನಿಷಿಯನ್ ನನಗೆ ಹೊಸಬ್ರು ಇದ್ರೆ ತುಂಬ ಕಂಫರ್ಟಬಲ್ ನಾನು. ಈಗ ನನ್ನ ಜೊತೆ ಎಡಿಟರ್ಗಳು ಯಾರ ತುಂಬ ಎಸ್ಟಾಬ್ಲಿಷ್ ಇದ್ರೆ ವರ್ಕೇ ಮಾಡೋಕ್ಕಾಗಲ್ಲ ನನಗೆ. ಯಾಕಂದರೆ ಫೈನಲ್ ಕಾಪಿ ಅವ್ರಿಗೆ ಇವಾಗ ಇವ್ರಿಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ನನಗೆ ಫೈನಲ್ 2 ವರ್ಷ ನನ್ನ ಜೊತೆಲೇ ಇರ್ಬೇಕು ಎಡಿಟ್ರು. ಸೊ ಅದು ಯಾರು ಒಪ್ಕೊಳ್ತಾರೆ ಅಲ್ವಾ? ಹಾಂ, ಹೌದು. ಅಂದರೆ ಎಡಿಟ್ರ್ ಜೊತೆಲಿ ಇರ್ತಾರೆ. ನಾನು ಪ್ರತಿಯೊಂದು ಸ್ಟೇಜಲ್ಲೂ ನಾನು ಇರ್ತೀನಲ್ಲ, ಸ್ವಲ್ಪ ನನಗೆ ಆ ಥರ ಇದ್ದರೆ ಕಂಫರ್ಟಬಲ್. ನನ್ನ ಮ್ಯೂಸಿಕ್ ಡೈರೆಕ್ಟ್ರ್ ಜೊತೆಲೇ ಇದ್ದರೆ ತುಂಬ ಸಂತೋಷ, ಆ ಥರ. ಖಂಡಿತ ಹೌದು. ನೋಡೋಣ. ಅಲ್ಲ, ನಾವು ಬಂದಿರೋದು UI ಬಗ್ಗೆ ಮಾತ್ರ ಮಾತಾಡೋದು. ಓನ್ಲಿ UI. ಏನ್ ನನಗೆ ಅರ್ಥ ಆಗ್ತಿರೋ ನೀವು ಕೇಳ್ತಿರೋದು? ಏನ್ ಗ್ರೀನ್ ಸ್ಕ್ರೀನ್ ಅಂದ್ರೆ? ನೀವು ಯಾವ್ದಾರ ಪಿಕ್ಚರ್ ಮಾಡ್ತಾ ಇದ್ರ ಡೈರೆಕ್ಟರ್? ನನಗೆ ಯಾಕೋ ಅನುಭವ, ನೀವು ಯಾವ್ದೋ ಪಿಕ್ಚರ್ ಮಾಡ್ತಿರ್ಬೇಕು, ಬಿಗ್ ಬಡ್ಜೆಟ್ ಪಿಕ್ಚರ್. ಒಂದು ಗ್ರೀನ್ ಸ್ಕ್ರೀನ್ ಅಲ್ಲಿ ಏನೋ ಮಾಡ್ತಾ ಇದ್ದೀರಾ ನೀವು? ಏನ್ ಗ್ರೀನ್ ಸ್ಕ್ರೀನ್ ಕಾಣಿಸ್ತಾ? ಗ್ರೀನ್ ಸ್ಕ್ರೀನ್ ಕಾಣಿಸ್ತಾ? ಮತ್ತೆ ಹೆಂಗ್ ಹೇಳಿದ್ರಿ ಗ್ರೀನ್ ಸ್ಕ್ರೀನ್? ಇದೇ ಪ್ರಾಬ್ಲಮ್ ಆಗಿರೋದು. ಆಡಿಯನ್ಸೇ ಇಲ್ಲ ನಮ್ಗೆ ಇವಾಗ. ಎಲ್ಲರೂ ರಿವ್ಯೂ ರೈಟರ್ಸು, ಎಲ್ಲರೂ ಡೈರೆಕ್ಟರ್ಸು, ಸ್ಕ್ರೀನ್ ಪ್ಲೇ ರೈಟರ್ಸ್. ನೋಡಿ, ನಾವು ನಿಮ್ಮನ್ನೆಲ್ಲ ಮೆಚ್ಚಿಸ್ಬೇಕಾದ್ರೆ ಎಷ್ಟು ಕೆಲಸ ಮಾಡ್ಬೇಕು ಸರ್. ಅದೇನೋ ಗ್ರೀನ್ ಸ್ಕ್ರೀನ್ ಇದ್ದಾಗಿದೆಯಲ್ಲ ಸರ್ ಅಂದ್ಬಿಟ್ರೆ ನಿಮ್ಮ ಪಿಕ್ಚರ್ ನೋಡ್ಬೇಕಾದ್ರೆ ನಿಮಗೆ ನೀವೇ ಕಾಣಿಸ್ತೀರ, ಯಾವ ಸ್ಕ್ರೀನು ಕಾಣಿಸಲ್ಲ. ಅದಂತೂ ಸತ್ಯ. ಥ್ಯಾಂಕ್ ಯು. ಹಳೆ ಸಿನಿಮಾಗಳು ಸ್ವಲ್ಪ ಏನು ಕೊಟ್ಟಿರೋಂಥ ಮೆಸೇಜ್ ಸ್ವಲ್ಪ ಹಾರ್ಶ್ ಆಗಿತ್ತು. ಇವೆಲ್ಲ ಅದೇ ಹಾರ್ಶ್ನೆಸ್ ಇದೆ, ಇದು ಸ್ವಲ್ಪ ಸ್ಮೂತ್. ಹಾರ್ಶ್ ಬೇಕಾ, ಸ್ಮೂತ್ ಬೇಕಾ? ನಿಮ್ಗೆ ಹಾರ್ಶ್ ಇಷ್ಟನಾ? ನೋ ಅಲ್ಲ, ನಾನು ನಿಮ್ಮಿಂದ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಈಗಲೂ ಒಂದೇ ಡೈಲಾಗ್ ಚೇಂಜ್ ಮಾಡೋಣ ಅನ್ಕೊಂಡಿದ್ದೀನಿ. ಈಗ ಹಾರ್ಶ್ ಇಷ್ಟನಾ, ಸ್ಮೂತ್ ಇಷ್ಟನಾ? ಅಲ್ಲ, ನಿಮ್ ಏನ್ ಕೇಳ್ತೀರೋ ಹಂಗಿರುತ್ತೆ ಇವಾಗ. ಹಾರ್ಶ್ ಇಷ್ಟನಾ ನಿಮ್ಗೆ? ನೋಡಿ, ಮತ್ತೆ ಅದೇ ತರ ಮಾಡಿದೀರಾ ಅನ್ಬಿಡ್ತೀರಾ ನೀವು. ಆಮೇಲೆ ಇನ್ನೂ ಉಪಯೋಗ ಹೊರಗೆ ಬಂದಿರಲ್ಲ ಸರ್ ಅನ್ಬಿಡ್ತೀರಾ. ಇದರಲ್ಲಿ ಸ್ಮೂತ್ ಅಂಡ್ ಹಾರ್ಶ್ ಇದೆ. ಅದನ್ನ ನೀವ್ ಹೇಳ್ಬೇಕ್ರೆ, ನಾನು ಹೇಳೋದ್ರಿ ಹಿಂಗೆ ಅದನ್ನ ಅಲ್ವಾ? ಅದು ನೀವು ನೋಡ್ರ ಮೇಲೆ ನೀವು ಹೇಳ್ತೀರಾ. ಆಕ್ಚುಲಿ ಇದು ಇನ್ನೂ ಟೈಮ್ಲೆಸ್ ಸಿನಿಮಾನಪ್ಪ ಅಂತ ನೀವು ಹೇಳ್ತೀರಾ. ನೀವು ಹೇಳಿದ್ರೇನೆ ಚಂದ ಅದು ಅಲ್ವಾ?